ನಾವು ಇವಾಗ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳೋಣ. ಸ್ಟ್ರೇಟ್ ಲೈನ್ ಪ್ರಿಪೇರ್ ಮಾಡೋಣ. ಸೊ ನಾನಿಲ್ಲಿ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊತಿದ್ದೀನಿ. ಸ್ಟ್ರೇಟ್ ಲೈನ್ ಹಾಕಿದ ಮೇಲೆ ನಾವು ನಮ್ಮ ಬ್ಯಾಕದ್ದು ಬ್ಲೌಸ್ ಪ್ರಿಪೇರ್ ಮಾಡ್ತಿದ್ದೀವಿ. ಬ್ಯಾಕ್ ಸೈಡ್ ಬ್ಲೌಸ್ ಪ್ರಿಪೇರ್ ಮಾಡ್ತಿದ್ದೀವಿ. ಸೊ ನಾನು ಫಸ್ಟ್ ನಿಮಗೆ ಬ್ಯಾಕ್ ಸೈಡ್ ಪ್ರಿಪೇರ್ ಮಾಡಿ ತೋರಿಸ್ತೀನಿ. ಸೊ ಇವಾಗ ನಾವು ಬ್ಯಾಕ್ ಬ್ಲೌಸದು ಲೆಂತ್ ತೊಗೊಂಡು ಲೆಂತಿಗೆ +1 ಆ್ಯಡ್ ಮಾಡಿಕೊಂಡು ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಸೊ ನನ್ನ ಬ್ಯಾಕ್ ಬ್ಲೌಸ್ ರೆಡಿ ಲೆಂತು 14.5 ಇದೆ. ಸೊ +1 ಮಾಡ್ತಿದ್ದೀನಿ, 14.5 ಮಾಡ್ತಾಯಿದ್ದೀನಿ. ಸೊ ಸೇಮ್ ಇನ್ನೊಂದು ಕಡೆನೂ ಅದೇ ಪಾಯಿಂಟನ್ನು 15.5 ಮಾರ್ಕ್ ಮಾಡ್ತಾಯಿದ್ದೀನಿ. ಸೊ ನಾನು ಲೈನ್ ಹಾಕಿದಾಗ ಲೈನ್ ಸ್ಟ್ರೇಟಾಗಿ ಬರಲಿ ಅನ್ನೋ ರೀಸನಿಗೆ ಇನ್ನೊಂದು ಪಾಯಿಂಟ್ ಮಾರ್ಕ್ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಆ ಪಾಯಿಂಟ್ಸನ್ನು ಜಾಯಿನ್ ಮಾಡಿ ಒಂದು ಸ್ಟ್ರೇಟ್ ಲೈನ್ ಹಾಕ್ತಾಯಿದ್ದೀನಿ ಕೆಳಗಡೆ ರೆಡಿ ಪಾಯಿಂಟಿಗೆ. ಅದಾದಮೇಲೆ ನಾವು ನೆಕ್ ವಿಡ್ತ್ ನೋಡಬೇಕು. ಸೊ ನಂದು ಶೋಲ್ಡರ್ ಏನಿರುತ್ತಲ್ಲ, ಶೋಲ್ಡರ್ ಡಿವೈಡೆಡ್ ಬೈ 2 ಮಾಡಬೇಕು. ಶೋಲ್ಡರ್ ಡಿವೈಡೆಡ್ ಬೈ 2 ಆದಮೇಲೆ ಸೊ 7.5 ಬರುತ್ತೆ. ಬಿಕಾಸ್ ನನ್ನ ಶೋಲ್ಡರ್ 15 ಇದೆ, 7.5 ಬರುತ್ತೆ. 7.5ಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ನಾವು ಬ್ಯಾಕ್ ನೆಕ್ಕಿಗೆ ಶೋಲ್ಡರ್ ಡೌನ್ ನೋಡೋಣ. ಶೋಲ್ಡರ್ ಡೌನು 14.25 ಇಂದ 15 ಇಂಚ್ ಇದ್ದಾಗ 1.5ನ ಶೋಲ್ಡರ್ ಡೌನ್ ಮಾಡ್ಕೊತಾ ಇದ್ದೀವಿ. ಓಕೆ, ನಾನಿವಾಗ ಶೋಲ್ಡರ್ ಡೌನನ್ನು 1.5 ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಆದಮೇಲೆ ಒಂದು ಲೈನ್ ಹಾಕ್ಕೊತೀನಿ. ಆ ಪಾಯಿಂಟ್ಸನ್ನು ಜಾಯಿನ್ ಮಾಡ್ಕೊತೀನಿ. ಶೋಲ್ಡರ್ ಲೆಂತ್ ಡಿವೈಡೆಡ್ ಬೈ 2 ಆ್ಯಂಡ್ ಶೋಲ್ಡರ್ ಡೌನನ್ನು ಪಾಯಿಂಟ್ ಜಾಯಿನ್ ಮಾಡ್ಕೊತೀನಿ. ಇದಾದಮೇಲೆ ನಮ್ಮ ನೆಕ್ ವಿಡ್ತ್ ನೋಡೋಣ. ಸೊ ನೆಕ್ ವಿಡ್ತಿಗೆ ನನಗೆ ನೆಕ್ ವಿಡ್ತ್ ನೋಡೋಣ. ನೆಕ್ ವಿಡ್ತಲ್ಲಿ ನಾನು ನೆಕ್ ಒಂದು ಫಾರ್ಮುಲಾ ಇದೆ, ಈ ಫಾರ್ಮುಲಾ ಫಾಲೋ ಮಾಡ್ಕೋತೀನಿ. ಈ ಫಾರ್ಮುಲಾ ಏನಂದರೆ, ನಾನು ಚೆಸ್ಟ್ ರೌಂಡ್ ಇರುತ್ತಲ್ಲ, ಚೆಸ್ಟ್ ರೌಂಡ್ ನೋಡ್ಕೊಂಡಿರ್ತೀನಿ. ಚೆಸ್ಟ್ ರೌಂಡ್ 40+ ಇದ್ದಾಗ 1 ಇಂಚ್ ಮೈನಸ್ ಮಾಡಬೇಕು. ಚೆಸ್ಟ್ ರೌಂಡು 28 to 40 ಒಳಗಡೆ ಇದ್ದಾಗ 0.75 ಮೈನಸ್ ಮಾಡಬೇಕು. ಸೊ ನಾನಿಲ್ಲಿ ಫ್ರಂಟ್ ಆ್ಯಂಡ್ ಬ್ಯಾಕ್ ನೆಕ್ ವಿಡ್ತನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ನಂದು ನೆಕ್ ರೌಂಡು 13 ಇದೆ. ಸೊ ನೆಕ್ ರೌಂಡು 13 ಇದ್ದಾಗ ನೆಕ್ ರೌಂಡ್ ಡಿವೈಡೆಡ್ ಬೈ 4 ಮೈನಸ್ 0.75 ಮಾಡ್ತೀನಿ. 13 ಡಿವೈಡೆಡ್ ಬೈ 4 ಮಾಡಿದಾಗ ನನಗೆ 3.25 ಬರ್ತಾ ಇದೆ. ಸೊ ಇದರಲ್ಲಿ ನಾನು ಮೈನಸ್ 0.75 ಮಾಡ್ತಾ ಇದ್ದೀನಿ. ಸೊ ನಂದು 2.5 ಆಗಿ 2.5 ಇಂಚ್ ನೆಕ್ ರೌಂಡ್ ಏನಾರು ಬರ್ತಾ ಇದೆಯಲ್ಲ, ಅದನ್ನು ನೆಕ್ ವಿಡ್ತನ್ನು ಇಟ್ಕೊತೀನಿ ನಾನು ಇವಾಗ. ಸೊ ಈ 2.5ನ ನಾನು ಇಲ್ಲಿ ನೆಕ್ ವಿಡ್ತಲ್ಲಿ ಪಾಯಿಂಟನ್ನು ಮಾರ್ಕ್ ಮಾಡ್ತೀನಿ, 2.5. ಸೊ ಇವಾಗ ನಾನು 2.5ನ ಮಾರ್ಕ್ ಮಾಡ್ತಾ ಇದ್ದೀನಿ ನೆಕ್ ವಿಡ್ತಾಗಿ. ಶೋಲ್ಡರ್ ಡೌನ್ ಆ್ಯಂಡ್ ಇದು ಪಾಯಿಂಟನ್ನು ನೀವು ಜಾಯಿನ್ ಮಾಡಬೇಕು. ಶೋಲ್ಡರ್ ಡೌನ್ ಪಾಯಿಂಟು ಮತ್ತು ನಾನೇನು ನೆಕ್ ವಿಡ್ತನ್ನು ತೊಗೊಂಡಿರ್ತೀನಲ್ಲ 2.5, ಆ ಪಾಯಿಂಟಿಂದ ಅಲ್ಲಿಗೆ ಜಾಯಿನ್ ಮಾಡೋಣ. ಸೊ ಇವಾಗ ಬ್ಯಾಕ್ ನೆಕ್ಕಿಗೆ ಆರ್ಮೋಲ್ ಪ್ರಿಪೇರ್ ಮಾಡೋಣ. ಆರ್ಮೋಲ್ ಪಾಯಿಂಟ್ ಏನಂತಂದರೆ ನೋಡೋಣ. ಆರ್ಮೋಲ್ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ನಾವು ಆರ್ಮೋಲ್ ರೌಂಡು ಆಮೇಲೆ ಆರ್ಮೋಲ್ ಫಾರ್ಮುಲಾ ನೋಡೋಣ. ನನ್ನ ಚೆಸ್ಟ್ ಇವಾಗ 32-44 ಬರುತ್ತಂದರೆ ಚೆಸ್ಟ್ ಡಿವೈಡೆಡ್ ಬೈ 6 + 1 ಆ್ಯಡ್ ಮಾಡೋಣ. ಸೊ ಇದರಲ್ಲಿ ನಿಮ್ದು ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ ಆ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇವಾಗ ಚೆಸ್ಟ್ ಡಿವೈಡೆಡ್ ಬೈ 6 + 1 ಆ್ಯಡ್ ಮಾಡ್ತಾ ಇದ್ದೀನಿ. ಸೊ 7.25 ಮಾರ್ಕ್ ಮಾಡ್ತಾ ಇದ್ದೀನಿ ನಾನು. ಸೊ 7.25 ಮಾರ್ಕ್ ಮಾಡಿ ಇದನ್ನು ಲೈನ್ ಹಾಕ್ಕೊತೀನಿ, ಬಿಕಾಸ್ ಇದು ನನ್ನ ಚೆಸ್ಟ್ ಲೈನು. ಇವಾಗ ಲೈನ್ ಹಾಕ್ಕೊತಿದ್ದೀನಿ ನಾನು. ಇದಾದಮೇಲೆ ನಾವು ಚೆಸ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಚೆಸ್ಟ್ ಮಾರ್ಕ್ ಏನಂದರೆ, ಚೆಸ್ಟ್ಗೆ 2.5 ಲೂಸಿಂಗ್ ಆ್ಯಡ್ ಮಾಡಿ ಡಿವೈಡೆಡ್ ಬೈ 4 ಮಾಡ್ತೀನಿ. ಸೊ ನಂದು ಲೂಸಿಂಗ್ ಆ್ಯಡ್ ಮಾಡಿ ಡಿವೈಡೆಡ್ ಬೈ 4 ಮಾಡಿದಾಗ 10 ಬರ್ತಾ ಇದೆ. ಸೊ ನಾನು 10 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇವಾಗ 10 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. 10 ಇಂಚಿಗೆ ಮಾರ್ಕ್ ಆದಮೇಲೆ ನಾನು ಲೂಸಿಂಗ್ ಆ್ಯಡ್ ಮಾಡ್ತಾ ಇದ್ದೀನಿ 1.5ವರೆಗೂ. ನೀವು ಲೂಸಿಂಗ್ 1.5 to ಎಷ್ಟು ಎಕ್ಸ್ಟ್ರಾ ಬೇಕು ನಿಮಗೆ ಬ್ಲೌಸು ಒಳಗಡೆ ಅಷ್ಟು ಪಾಯಿಂಟನ್ನು ಆ್ಯಡ್ ಮಾಡ್ಬೋದು ನೀವು. ಓಕೆ, ಇವಾಗ ನಾವು ವೇಸ್ಟ್ ಲೈನನ್ನು ಪ್ರಿಪೇರ್ ಮಾಡೋಣ. ವೆಸ್ಟ್ ಲೈನ್ ಪ್ರಿಪೇರ್ ಮಾಡಬೇಕಾದ್ರೆ ವೆಸ್ಟಲ್ಲಿ ನಾವೇನೂ ಆ್ಯಡಿಂಗ್ ಮಾಡಲ್ಲ. ವೆಸ್ಟ್ ಡಿವೈಡೆಡ್ ಬೈ 4 ಮಾಡ್ತೀವಿ ಡೈರೆಕ್ಟಾಗಿ. ಸೊ ನಾನು ವೆಸ್ಟ್ ಡಿವೈಡೆಡ್ ಬೈ 4 ಮಾಡಿದಾಗ ನನಗೆ 7.6 ಬರ್ತಾ ಇದೆ. ಸೊ ನಾನು 7.6 ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ.
ಸೊ ಇದಾದಮೇಲೆ ನಾನು 1 ಇಂಚನ್ನು ಲೂಸಿಂಗ್ ಆ್ಯಡ್ ಮಾಡ್ತೀನಿ. ಲೂಸಿಂಗ್ ಏನಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಅಂದರೆ ಟಕ್ಸ್ ಬಿಕಾಸ್ ಆಫ್ ಟಕ್ಸ್ ನಾನಿಲ್ಲಿ ಲೂಸಿಂಗ್ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಟಕ್ಸ್ ಏನಾದರೂ ಹಿಡಿಯಲ್ಲ ಅಂದರೆ ಲೂಸಿಂಗ್ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಅಗೇನ್ ಅದಾದಮೇಲೆ ಅಗೇನ್ 1.5 ಎಕ್ಸ್ಟ್ರಾನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಆ್ಯಡ್ ಮಾಡಿದ ಮೇಲೆ ಸೇಮ್ ಮೇಲ್ಗಡೆ ಆ್ಯಂಡ್ ಕೆಳಗಡೆ ಪಾಯಿಂಟ್ಸ್ ಏನಿರುತ್ತಲ್ಲ ಅದನ್ನ ಎರಡನ್ನೂ ಜಾಯಿನ್ ಮಾಡಬೇಕು. ಅದೇ ರೀತಿ ಇನ್ನೊಂದು ಪಾಯಿಂಟ್ ಏನು ಫಿಟ್ಟಿಂಗ್ ಪಾಯಿಂಟ್ ಇರುತ್ತಲ್ಲ ಆ ಪಾಯಿಂಟನ್ನು ಜಾಯಿನ್ ಮಾಡ್ತಾ ಇದ್ದೀನಿ ಇವಾಗ ನಾನು. ಇವೆರಡು ಲೈನ್ ಜಾಯಿನ್ ಮಾಡಿದರೆ ನನ್ನ ಬ್ಲೌಸದ್ದು ಸೈಡ್ ಏನು ಕಟಿಂಗ್ ಇರುತ್ತಲ್ಲ ಬರುತ್ತೆ. ಇದಾದಮೇಲೆ ನಾನು ಟಕ್ಸ್ ಹಿಡಿಯೋದ್ರಿಂದ ಟಕ್ಸನ್ನು ಟೋಟಲ್ ಡಿವೈಡೆಡ್ ಬೈ 2 ಮಾಡ್ತಾ ಇದ್ದೀನಿ. ಸೊ ಮಿಡಲ್ ಪಾಯಿಂಟ್ ತೊಗೊತೀನಿ ನಾನು ಟಕ್ ಮಾರ್ಕ್ ಮಾಡ್ಕೊಳ್ಳೋಕ್ಕೆ. ಸೊ ಮಿಡಲ್ ಪಾಯಿಂಟ್ ತೊಗೊಂಡು ಮಿಡಲನ್ನು ಪಾಯಿಂಟ್ ಮಾರ್ಕ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ನಾನು 1 ಇಂಚ್ ಟಕ್ಸ್ ತೊಗೊಂಡಾಗ ಮಿಡಲ್ ಪಾಯಿಂಟ್ ಏನು ಮಾಡಿರ್ತೀನಲ್ಲ ಅಲ್ಲಿ ಮಿಡಲ್ ಪಾಯಿಂಟ್ ಇಟ್ಟು ಆ ಕಡೆ 1/2 ಇಂಚ್ ಈ ಕಡೆ 1/2 ಇಂಚ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೀವು ಟಕ್ಸ್ ಹೈಟನ್ನು ನಿಮ್ಮ ಅಕಾರ್ಡಿಂಗ್ಲಿ ತೊಗೋಬೋದು. ನೀವು 3.5 3 4 ಈ ಥರ ಎಲ್ಲ ತೊಗೋಬೋದು. ನಾನಿವಾಗ 4 ಇಂಚ್ ಟಕ್ಸ್ ತೊಗೋತಾ ಇದ್ದೀನಿ. ಸೊ ಇಲ್ಲಿ 4 ಇಂಚ್ ಟಕ್ಸನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಈ 4 ಇಂಚ್ ಟಕ್ಸನ್ನು ಮಾರ್ಕ್ ಮಾಡಿದ ಮೇಲೆ ಅದನ್ನು ಜಾಯಿನ್ ಮಾಡ್ತಾ ಇದ್ದೀನಿ. ಈ ಥರ ಎರಡು ಕಡೆಯಿಂದ ಜಾಯಿನ್ ಮಾಡ್ಕೋಬೇಕು. ಈ ಥರ ಜಾಯಿನ್ ಮಾಡಿದ ಮೇಲೆ ನನ್ನ ಟಕ್ಸ್ ಪ್ರಿಪೇರ್ ಆಗುತ್ತೆ. ಸೊ ನೀವು ಟಕ್ಸ್ ಏನಾದರೂ ಸ್ಕಿಪ್ ಮಾಡೋ ಹಾಗಿದ್ದರೆ ನೀವು ಟಕ್ಸ್ ಪಾಯಿಂಟನ್ನು ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಆರ್ಮೋಲನ್ನು ಪ್ರಿಪೇರ್ ಮಾಡೋಣ. ಆರ್ಮೋಲ್ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ಟೋಟಲ್ ಆರ್ಮೋಲ್ ಏನಿರುತ್ತಲ್ಲ ಅದನ್ನು ಡಿವೈಡೆಡ್ ಬೈ 2 ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಮಿಡಲ್ ಪಾಯಿಂಟಿಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಮಿಡಲ್ ಪಾಯಿಂಟಿಗೆ ಮಾರ್ಕ್ ಮಾಡಿದ ಮೇಲೆ ನಾನು 1/2 ಇಂಚ್ ಒಳಗಡೆ ಬರ್ತೀನಿ. ಬಿಕಾಸ್ ಬ್ಯಾಕ್ ಸೈಡ್ ಏನಂದರೆ 1/2 ಇಂಚ್ ಒಳಗಡೆ ಬರಬೇಕು ನಾವು. ಸೊ ಇದೆಲ್ಲರಿಗೂ ಮ್ಯಾಂಡೇಟರಿ, ಎಲ್ಲ ಸೈಜಿಗೂ ಮ್ಯಾಂಡೇಟರಿ ಇರುತ್ತೆ. ಸೊ 1/2 ಇಂಚ್ ಒಳಗಡೆ ಬರ್ತಾ ಇದ್ದೀನಿ. ಆ ಪಾಯಿಂಟಿಗೆ ಒಂದು ಲೈನ್ ಹಾಕ್ಕೊತೀನಿ ಆ್ಯಂಡ್ ದೆನ್ ಮಿಡಲ್ ಲೈನಿಗೆ ಕ್ರಾಸನ್ನು ಹಾಕ್ಕೋತೀನಿ. ಸೊ ಇವಾಗ ಈ ಪಾಯಿಂಟನ್ನು ನಾನು ಮಾರ್ಕ್ ಮಾಡಿಕೊಂಡೆ. ಈ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡ್ಮೇಲೆ ನಾನೇನಂದರೆ ಇವಾಗ ನಂದೇನು ಶೋಲ್ಡರ್ ಬಿಡ್ತಿದೆಯಲ್ಲ ಮೇಲ್ಗಡೆ ಶೋಲ್ಡರ್ ಬಿಡ್ತೇನು 7.5 ಇದೆ. ಸೊ ನಾನು ಇದನ್ನು ಚೆಸ್ಟ್ ಲೈನಲ್ಲಿ 7 ಅಂತ 0.5ನ ಲೆಸ್ ಮಾಡಿ 7ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. 7ಗೆ ಮಾರ್ಕ್ ಮಾಡಿದ ಮೇಲೆ ಇದನ್ನು ನಾನು ಮಾರ್ಕ್ ಮಾಡೋಣ. ಮಾರ್ಕ್ ಮಾಡಿದ ಮೇಲೆ ಆರ್ಮೋಲ್ ಕ್ರಾಸ್ ಮಾರ್ಕನ್ನು ತೊಗೋಬೇಕು ನಾವು. ಆರ್ಮೋಲ್ ಕ್ರಾಸ್ ಮಾರ್ಕ್ ತೊಗೋಬೇಕಾದ್ರೆ ಯಾವ್ಯಾವ ಸೈಜಿಗೆ ಯಾವುದು ಅಂತ ಪ್ರಿಪೇರ್ ಮಾಡಿದ್ದೀನಿ. ನಂದು ಏನಂದರೆ ಆರ್ಮೋಲ್ ಕ್ರಾಸ್ ಮಾರ್ಕ್ 1 ಇಂಚ್ ಬರುತ್ತೆ. ಸೊ ನಾನು 1 ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ ಇದರಲ್ಲಿ. ಸೊ ಇದಾದಮೇಲೆ ನಾನು ಆರ್ಮೋಲ್ ಸ್ಕೇಲಿಂದ ಆರ್ಮೋಲ್ ಕ್ರಾಸ್ ಮಾರ್ಕನ್ನು ಎಲ್ಲ ಕಡೆಯಿಂದ ಜಾಯಿನ್ ಮಾಡ್ತಾ ಇದ್ದೀನಿ, ಎಲ್ಲ ಪಾಯಿಂಟ್ಸಿಂದನೂ. ಸೊ ಆರ್ಮೋಲ್ ಕ್ರಾಸ್ ಮಾರ್ಕ್ಸ್ ಏನಿರುತ್ತಲ್ಲ ಅದು ಇದರಲ್ಲಿ ಜಾಯಿನ್ ಆಗಬೇಕು. ಅದೇ ಥರ ನಾನು ಸ್ಕೇಲ್ ಯೂಸ್ ಮಾಡಿ ಜಾಯಿನ್ ಮಾಡ್ತಾ ಇದ್ದೀನಿ. ನೀವು ಅದೇ ಥರ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಂಡ್ಮೇಲೆ ಇವಾಗ ನಂಗೆ ಆರ್ಮೋಲ್ ರೆಡಿ ಆಯಿತು. ಸೊ ನಾನಿವಾಗ ನೆಕ್ ವಿಡ್ತ್ ನೋಡ್ತೀನಿ. ನೆಕ್ ವಿಡ್ತ್ಗೆ ಈ ಫಾರ್ಮುಲಾದಿಂದ ಪ್ರಿಪೇರ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಬ್ಯಾಕ್ ನೆಕ್ ಇದ್ದಾಗ 0.5 1.5 ಇಡ್ಬೋದು, ನೀವು 2 ಇಡ್ಬೋದು ಅಥವಾ 1.75 ಇಡಿ. ನಾನಿಲ್ಲಿ 2 ಅಂತ ಪ್ರಿಪೇರ್ ಮಾಡಿದ್ದೀನಿ. 2ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನೀವು 1.7ಇಂದ 2ವರೆಗೂ ಮಾರ್ಕ್ ಮಾಡ್ಕೋಬೋದು. ಸೊ ಸೇಮ್ ಪಾಯಿಂಟ್ ಇನ್ನೊಂದು ಕಡೆನೂ ಮಾರ್ಕ್ ಮಾಡ್ಕೋತಿದ್ದೀನಿ ಬಿಕಾಸ್ ಸ್ಟ್ರೇಟ್ ಲೈನ್ ಹಾಕೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಸೊ ನಾನು 1.75ನ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಸ್ಟ್ರೇಟ್ ಲೈನ್ ಹಾಕ್ಕೊತೀನಿ. ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಇವಾಗ ರೌಂಡ್ ನೆಕ್ ಪ್ರಿಪೇರ್ ಮಾಡಬೇಕಲ್ವಾ. ಸೊ ರೌಂಡ್ ನೆಕ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾನು ಒಂದು ಬಾಕ್ಸ್ ಪ್ರಿಪೇರ್ ಮಾಡಿದೆ. ಸೊ ಇದೆಲ್ಲ ಆದಮೇಲೆ ನಾನೇನಂದರೆ 1/2 ಇಂಚ್ ಕೆಳಗಡೆ ಬರ್ತೀನಿ. ಬಿಕಾಸ್ ನಂದು ಶೋಲ್ಡರ್ ಏನಿರುತ್ತಲ್ಲ ಸ್ಟಿಚಿಂಗ್ ಲೈನ್ 1/2 ಇಂಚ್ ಕೆಳಗಡೆ ಹೋಗುತ್ತೆ. ಸೊ 1/2 ಇಂಚ್ ನಾನು ಡಾಟೆಡ್ ಲೈನಿಂದ 1/2 ಇಂಚ್ ಕೆಳಗಡೆ ಬರ್ತಾ ಇದ್ದೀನಿ. 1/2 ಇಂಚ್ ಕೆಳಗಡೆ ಹಾಕ್ಕೊಂಡು ಈ ಪಾಯಿಂಟ್ಸನ್ನು ಜಾಯಿನ್ ಮಾಡ್ಕೊಳ್ಳಿ. ಈ ಥರ ಡಾಟೆಡ್ ಪಾಯಿಂಟ್ಸ್ ಹಾಕ್ಕೊಂಡು ಜಾಯಿನ್ ಮಾಡ್ಕೊಳ್ಳಿ. ಇದಾದಮೇಲೆ ನಾನು ಇದನ್ನು ಲೈನ್ ಹಾಕ್ಕೊತೀನಿ, ಕ್ರಾಸ್ ಲೈನ್ ಹಾಕ್ಕೊತೀನಿ ಸ್ಕೇಲ್ ತೊಗೊಂಡು. ಸ್ಕೇಲ್ ತೊಗೊಂಡು ಇವಾಗ ನಾನು ಕ್ರಾಸ್ ಲೈನ್ ಮಾರ್ಕ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಅಗೇನ್ 2.5 ಇಂಚ್ ಕೆಳಗಡೆ ಬಂದು ಈ ಲೈನನ್ನು ಜಾಯಿನ್ ಮಾಡ್ಕೊಳ್ಳಿ. ಓಕೆ, 0.25 ನಾನು ಕೆಳಗಡೆ ಬಂದು ಆವಾಗಲೇ ಏನು 0.5 ಹಾಕಿದ್ನಲ್ಲ ಅದೇ ಲೈನಿಗೆ ಜಾಯಿನ್ ಮಾಡಿದೆ ನಾನು. ಈ ಲೈನಿಂದ ನಾವೇನಂದರೆ ನೆಕ್ ಪ್ರಿಪೇರ್ ಮಾಡ್ತಾ ಇದ್ದೀವಿ, ರೌಂಡ್ ನೆಕ್ ಅಲ್ವಾ. ಸೊ ನಾನು ಸ್ಟಿಚಿಂಗ್ ಲೈನ್ ಎಲ್ಲಿ ಕೊಡುತ್ತೆ ಅದೇ ಪಾಯಿಂಟಿಗೆ ನಾನು ರೌಂಡ್ ನೆಕ್ಕನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾವು ಮೇಲ್ಗಡೆ ಪ್ರಿಪೇರ್ ಮಾಡಿದರೆ ನಾನು ಸ್ಟಿಚಿಂಗಲ್ಲಿ ಹೋಗ್ಬರ್ತಾ ಇತ್ತು. ಸೊ ನೆಕ್ ಕೆಡುತ್ತೆ ಅವಾಗ. ಸೊ ಹಾಗಾಗಿ ನಾನು 1/2 ಇಂಚ್ ಸ್ಟಿಚಿಂಗ್ ಲೈನ್ ಕೆಳಗಡೆ ಬಂದು ನೆಕ್ ಪ್ರಿಪೇರ್ ಮಾಡಿದ್ದೀನಿ. ಇವಾಗ ನಮ್ಮದು ಬ್ಯಾಕ್ ನೆಕ್ ಎಲ್ಲ ಪ್ರಿಪೇರ್ ಆಗಿದೆ. ಸೊ ನಾವಿವಾಗ ಇದನ್ನು ಈ ರೀತಿನೇ ಬಿಡೋಣ. ಸೊ ಫ್ರಂಟ್ ಎಲ್ಲ ಪ್ರಿಪೇರ್ ಮಾಡಿ ದೆನ್ ಬ್ಯಾಕ್ ಎಲ್ಲ ಕಟಿಂಗ್ ಮಾಡೋಣ. 1 ಸೆಕೆಂಡ್.